ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಂಥೋರಿಯಂ ಗಿಡದ ಸರಿಯಾದ ರೀಪಾಟಿಂಗ್ ಕ್ರಮವನ್ನು ತಿಳಿಸಲಿದ್ದೇನೆ. ಈ ರೀತಿ ರೀಪಾಟಿಂಗ್ ಮಾಡಿದರೆ ಆಂಥೋರಿಯಂ ಗಿಡ ದೀರ್ಘಕಾಲ ಉಳಿದು ಆರೋಗ್ಯವಾಗಿರಲು ಸಾಧ್ಯ. ಇದರ ಜೊತೆಗೆ ಈ ಗಿಡದ ಆರೈಕೆಯ ಬಗ್ಗೆ ಕೆಲವು ಅಂಶಗಳನ್ನು ಕೂಡ ತಿಳಿಸಲಿದ್ದೇನೆ. ಈ ಕ್ರಮಗಳಿಂದ ನೀವು ಈ ಗಿಡದಲ್ಲಿ ವರ್ಷ ಪೂರ್ತಿ ಆಕರ್ಷಕ ಹೂವನ್ನು ಪಡೆಯಲು ಸಾಧ್ಯ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ವೀಕ್ಷಿಸಿ. ಹೊಸಬರಾಗಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿ. ಮೊದಲಿಗೆ ಈ ಗಿಡವನ್ನು ರೀಪಾಟಿಂಗ್ ಮಾಡುವುದನ್ನು ನೋಡೋಣ. ಈಗ ಮಳೆಗಾಲವಾಗಿರುವುದರಿಂದ ಆಂಥೋರಿಯಂ ಗಿಡಗಳನ್ನು ರೀಪಾಟಿಂಗ್ ಅಂದರೆ ಪಾಟ್ನ ಮಣ್ಣನ್ನು ಬದಲಾಯಿಸುವುದು ಅಥವಾ ದೊಡ್ಡ ಪಾಟ್ಗೆ ಈ ಗಿಡವನ್ನು ಬದಲಾಯಿಸಲು ಇದು ಸೂಕ್ತ ಕಾಲ. ನೀವೀಗ ನೋಡುತ್ತಿರುವ ಗಿಡಗಳಿಗೆ 5-6 ವರ್ಷ ಆಗುತ್ತಾ ಬಂದಿದೆ. ಆರೋಗ್ಯವಾಗಿದ್ದು ಚೆನ್ನಾಗಿ ಹೂವನ್ನು ಕೊಡುತ್ತಿವೆ. ರೀಪಾಟಿಂಗ್ನ ಮೊದಲನೆಯ ಅಂಶ, ಆಂಥೋರಿಯಂ ಗಿಡ ನೆಡುವಾಗ ಆದಷ್ಟು 10ರಿಂದ 12 ಇಂಚಿನ ಆಳವಾದ ಪಾಟ್ ತೆಗೆದುಕೊಂಡರೆ ಉತ್ತಮ. ಗಿಡದ ಬೇರುಗಳು ಚೆನ್ನಾಗಿ ಹರಡಿಕೊಂಡು ಬೆಳೆಯಲು ಜಾಗವಿರುವ ಪಾಟ್ ತೆಗೆದುಕೊಳ್ಳಿ. ಹೆಚ್ಚಾದ ನೀರು ಸರಾಗವಾಗಿ ಹರಿದು ಹೋಗಲು ಪಾಟ್ನ ತಳದಲ್ಲಿ ಈ ರೀತಿ ಹೋಲ್ ಮಾಡಿ. ಇನ್ನು ಎರಡನೆಯ ಅಂಶ, ಗಿಡ ಬೆಳೆಸಲು ತೆಗೆದುಕೊಳ್ಳುವ ಪಾಟಿಂಗ್ ಮಿಕ್ಸ್. ಹ್ಯುಮಿಡಿಟಿ ಅಥವಾ ತೇವಾಂಶವುಳ್ಳ ವಾತಾವರಣವನ್ನು ಈ ಗಿಡ ಇಷ್ಟಪಡುತ್ತದೆ. ಮಣ್ಣು ತೇವಾಂಶದಿಂದ ಕೂಡಿದ್ದರೆ ಈ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಆದರೆ ಜಿಗುಟಾದ ಹೆಚ್ಚು ನೀರನ್ನು ಹಿಡಿದಿಡುವ ಮಣ್ಣನ್ನು ತೆಗೆದುಕೊಳ್ಳಬೇಡಿ. ಏಕೆಂದರೆ ನೀರು ನಿಂತು ಬೇರು ಕೊಳೆತು ಹೋಗಿ ಗಿಡ ಸಾಯುವ ಸಾಧ್ಯತೆಯೇ ಹೆಚ್ಚು. ಪಾಟ್ಗೆ ಹಾಕಲು ಪಾಟಿಂಗ್ ಮಿಕ್ಸ್ ತಯಾರಿಸುವಾಗ ನೀರು ನಿಲ್ಲದ ಮರಳು ಮಿಶ್ರಿತ ಮಣ್ಣನ್ನು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ತೆಂಗಿನ ನಾರು ಕೊಕೊಪೀಟನ್ನು ಹಾಕಿ. ಇದು ತೇವಾಂಶ ಹಿಡಿದಿಡಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಇಂಗಾಲದ ಅಂಶ ಕಾರ್ಬನ್ ರಿಚ್ ಇರುವ ಬೂದಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸಿ. ಇದರಿಂದ ಬೇರುಗಳು ಕೊಳೆಯುವುದನ್ನು ತಪ್ಪಿಸಬಹುದು. ಮರಳು ಮಿಶ್ರಿತ ಮಣ್ಣು, ಕೊಕೊಪೀಟ್, ಬೂದಿಯ ಮಿಶ್ರಣವನ್ನು ಚೆನ್ನಾಗಿ ಕಲಸಿ ಪಾಟ್ನಲ್ಲಿ ತುಂಬಿಸಿ. ನೀವೀಗ ನೋಡುತ್ತಿರುವ ಆಂಥೋರಿಯಂ ಗಿಡಕ್ಕೆ ಈ ಪಾಟ್ ಸಣ್ಣದಾಗುತ್ತಿದೆ. ಹಾಗಾಗಿ ಸ್ವಲ್ಪ ದೊಡ್ಡ ಪಾಟಿಗೆ ಇದನ್ನು ನಾನು ಸ್ಥಳಾಂತರ ಮಾಡುತ್ತಿದ್ದೇನೆ. ರೀಪಾಟಿಂಗ್ ಮಾಡುವಾಗ ಬೇಡದ ಬಾಡಿದ ಎಲೆಗಳನ್ನು ಈ ರೀತಿ ತೆಗೆಯಿರಿ. ಗಿಡವನ್ನು ಈ ರೀತಿ ಹಳೆ ಪಾಟ್ನಿಂದ ನಿಧಾನವಾಗಿ ಬೇರ್ಪಡಿಸಿ. ಗಿಡದ ಬೇರುಗಳು ಎಷ್ಟೊಂದು ಉದ್ದವಾಗಿ ಬೆಳೆದಿವೆ ಅಲ್ವಾ? ತುಂಬ ಉದ್ದವಾಗಿ ಬೆಳೆದ ಬೇರುಗಳನ್ನು ಸ್ವಲ್ಪ ಕತ್ತರಿಸಿ ಅದರಲ್ಲಿ ಹಿಡಿದಿಟ್ಟುಕೊಂಡಿರುವ ಮಣ್ಣನ್ನು ಸೇರಿಸಿ ಹೊಸ ಪಾಟಿಗೆ ಸ್ಥಳಾಂತರಿಸಿ. ಆದಷ್ಟು ಬೇರುಗಳನ್ನು ಮಣ್ಣಿನೊಳಗೆ ಇರುವಂತೆ ನೆಡಿ. ಗಿಡ ನೆಟ್ಟ ನಂತರ ಚೆನ್ನಾಗಿ ನೀರನ್ನು ಹಾಕಿ. ನೇರ ಸೂರ್ಯನ ಬೆಳಕು ಬೀಳದಂತಹ ಜಾಗದಲ್ಲಿ ಇಡಿ. ಮೂರನೆಯ ಅಂಶ, ಈಗ ಮಳೆಗಾಲವಾಗಿರುವುದರಿಂದ ಎಡೆಬಿಡದೆ ಸುರಿಯುವ ಭಾರೀ ಮಳೆಗೆ ಈ ಗಿಡವನ್ನು ಒಡ್ಡಬೇಡಿ. ಅತಿಯಾದ ಮಳೆಯಿಂದ ಮಣ್ಣು ಸದಾ ಹಸಿಯಾಗಿರುತ್ತದೆ. ಇದು ಬೇರು ಕೊಳೆಯಲು ರೂಟ್ ರಾಟ್ಗೆ ಕಾರಣವಾಗುತ್ತದೆ. ಯಾವಾಗಲೂ ಮಣ್ಣಿನ ಮೇಲ್ಪದರ ಒಣಗಿದಾಗ ಮಾತ್ರ ನೀರು ಹಾಕಿ. ವಿಡಿಯೋದಲ್ಲಿ ನೀವೀಗ ನೋಡುತ್ತಿರುವ ಈ ಸಣ್ಣ ಗಿಡವನ್ನು ಮದರ್ ಪ್ಲ್ಯಾಂಟ್ನಿಂದ ಸಪರೇಟ್ ಮಾಡಿ ನೆಟ್ಟರೂ ಕೂಡ ನೀವು ಹೊಸ ಆಂಥೋರಿಯಂ ಗಿಡವನ್ನು ಪಡೆಯಬಹುದು. ಇನ್ನು ಆಂಥೋರಿಯಂ ಗಿಡದ ನಿರ್ವಹಣೆಯ ಬಗ್ಗೆ ಚುಟುಕಾಗಿ ತಿಳಿಯೋಣ. ಮೊದಲನೆಯ ಅಂಶ, ಬೆಳಕು. ಮೊದಲೇ ಹೇಳಿದಂತೆ ಪರೋಕ್ಷ ಸೂರ್ಯನ ಬೆಳಕು ಅತ್ಯಗತ್ಯ. ನೇರವಾದ ಸೂರ್ಯನ ಬಿಸಿಲು ಬಿದ್ದರೆ ಗಿಡದ ಎಲೆಗಳು ಈ ರೀತಿ ಸುಟ್ಟು ಹೋಗುತ್ತವೆ. ಆಗ ಅವುಗಳನ್ನು ತೆಗೆದು ಬಿಡಿ. ಎರಡನೆಯ ಅಂಶ, ಈ ಗಿಡಕ್ಕೆ ನೀರನ್ನು ಹಾಕುವಾಗ ಮಣ್ಣಿನ ಮೇಲ್ಪದರ 1 ಇಂಚು ಒಣಗಿದಾಗ ಮಾತ್ರ ನೀರನ್ನು ಹಾಕಿ. ಅಲೋವೆರಾ ಗಿಡದಂತೆ ಈ ಗಿಡಕ್ಕೂ ನೀರು ಕಡಿಮೆ ಸಾಕಾಗುತ್ತದೆ. ಮೂರನೆಯ ಅಂಶ, ಹಳದಿ ಬಣ್ಣಕ್ಕೆ ತಿರುಗಿದ ಎಲೆಗಳನ್ನು, ಒಣಗಿದ ಹೂಗಳನ್ನು ಆಗಾಗ ಕತ್ತರಿಸಿ ತೆಗೆಯಿರಿ. ಇದರಿಂದ ಗಿಡವು ಹೊಸ ಚಿಗುರುಗಳನ್ನು ಬಿಡಲು ಉತ್ತೇಜನ ಸಿಗುತ್ತದೆ. ನಾಲ್ಕನೆಯ ಅಂಶ, 2-3 ವರ್ಷಕ್ಕೊಮ್ಮೆ ಗಿಡದ ಬೇರುಗಳು ಬೆಳೆದಂತೆ ದೊಡ್ಡ ಪಾಟ್ಗೆ ಬದಲಾಯಿಸಿ.
ಐದನೆಯ ಅಂಶ, ಗಿಡದ ಸರಿಯಾದ ಬೆಳವಣಿಗೆ ಮತ್ತು ಗಿಡ ಆರೋಗ್ಯವಾಗಿರಲು ತಿಂಗಳಿಗೊಮ್ಮೆ ಗಿಡದಲ್ಲಿ ಬೇಡದ ಎಲೆಗಳನ್ನು ತೆಗೆದು NPK ರಿಚ್ ಇರುವ ಗೊಬ್ಬರವನ್ನು ನೀಡಿ. 10:10:10 ಅನುಪಾತದ ಸಮತೋಲಿತ NPK ರಾಸಾಯನಿಕ ದ್ರವಗೊಬ್ಬರ ಗಿಡದ ಒಟ್ಟಾರೆ ಬೆಳವಣಿಗೆಗೆ ಒಳ್ಳೆಯದು. ಗಿಡದಲ್ಲಿ ಹೆಚ್ಚು ಹೂಗಳು ಅರಳಲು ಮತ್ತು ಬಣ್ಣ ಆಕರ್ಷಕವಾಗಿರಲು ರಂಜಕದ ಅಂಶ ಹೆಚ್ಚಿರುವ ದ್ರವಗೊಬ್ಬರವನ್ನು ಬಳಸಬಹುದು. ಈ ಗಿಡಕ್ಕೆ ಮನೆಯಲ್ಲೇ ಸುಲಭವಾಗಿ ಸಿಗುವ ಅಕ್ಕಿ ತೊಳೆದ ನೀರು, ಈರುಳ್ಳಿ ಸಿಪ್ಪೆಯ ದ್ರಾವಣ ತುಂಬ ಸುರಕ್ಷಿತ ಮತ್ತು ಪರಿಣಾಮಕಾರಿ. ಆರೈಕೆ ಕಡಿಮೆ ಇರುವ, ಪಾಟ್ನಲ್ಲಿ ಆರಾಮವಾಗಿ ಬೆಳೆಯುವ, ವರ್ಷಪೂರ್ತಿ ಹೂವನ್ನು ಕೊಡುವ, ಗಾರ್ಡನ್ನ ಸೌಂದರ್ಯವನ್ನು ಹೆಚ್ಚಿಸುವ ಈ ಗಿಡ ಎಲ್ಲರೂ ಬೆಳೆಯಿರಿ ಎಂದು ಆಶಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.